ದಟ್ ಈಸ್ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಪಿಸಿಸಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಫಿಕ್ಸ್. ಅಳ್ದು ತೂಗಿ ಜಾರಕಿಹೊಳಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೊಡಲಾಗಿದೆ. ಇದು ಮೊದಲೇ ಗೊತ್ತಿತ್ತು, ಬಟ್ ಯಾಕೆ ಡಿಲೇ ಆಯಿತು? ಮಧ್ಯದಲ್ಲಿ ಕೆಲವೊಂದು ಅಪಸ್ವರಗಳು ಕೇಳಿ ಬಂದ್ವು. ಸತೀಶ್ ಜಾರಕಿಹೊಳಿ ಶಿಫ್ಟ್ ಆಗೋದ್ರು ಅವರ ಲಾಯಲ್ಟಿಯಲ್ಲಿ ಅನ್ನುವಂತಹ ಬಹಳಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಬಟ್ ಅಳೆದು ತೂಗಿ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡೋದಕ್ಕೆ ಒಪ್ಪಿಕೊಂಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಕೆಪಿಸಿಸಿ ಹುದ್ದೆಯ ಜೊತೆಗೆ ಒಂದು ಪ್ರಬಲ ಖಾತೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಆಪ್ತ ಜಾರಕಿಹೊಳಿ ಅವರಿಗೆ ಹುದ್ದೆ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಜಾರಕಿಹೊಳಿ ಅವರ ಹೆಸರು ಈ ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಸ್ವಲ್ಪ ಲೇಟ್ ಆಯ್ತು ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ. ಅಂದ್ರೆ ಇನ್ನೂ ಅಧಿಕೃತವಾಗಿ ಆಗಿಲ್ಲ, ಬಟ್ ಬಲ್ಲ ಮೂಲಗಳ ಪ್ರಕಾರ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಸಿದ್ದರಾಮಯ್ಯನವರು ಪ್ರಬಲವಾಗಿ ಇವರ ಪರವಾಗಿ ಮಾತನಾಡಿರೋದು. ಸಿದ್ದರಾಮಯ್ಯನವರ ಜೊತೆಗೆ ಜಾರಕಿಹೊಳಿ ಅವರು ಕೂಡ ದೆಹಲಿಯಲ್ಲಿದ್ದಾರೆ, ದೆಹಲಿಗೆ ಹೋಗಿದ್ರು ಕೂಡ. ಸೊ ಆ ನಿಟ್ಟಿನಲ್ಲಿ ಫೈನಲಿ ಅಳೆದು ತೂಗಿ ಈ ಹುದ್ದೆಗೆ ಯಾರು ಸೂಕ್ತ ವ್ಯಕ್ತಿ, ಡಿ.ಕೆ. ಶಿವಕುಮಾರ್ ಅವರ ನಂತರ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಬಂದಾಗ ಮೊದಲು ಕೇಳಿ ಬಂದಿದ್ದಂತ ಹೆಸರೇ ಸತೀಶ್ ಜಾರಕಿಹೊಳಿ ಅವರದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಯುಟಿ ಖಾದರ್ ಅವರನ್ನ ಸಚಿವರ ಲಿಸ್ಟ್ ಅಲ್ಲಿ ನೋಡ್ತಾ ಇದೀವಿ. ಹಾಗಾದ್ರೆ ಸ್ಪೀಕರ್ ಯಾರಾಗ್ತಾರೆ ಅನ್ನೋದು. ಸೊ ಸ್ಪೀಕರ್ ಆಗಿ ಎಚ್.ಕೆ. ಪಾಟೀಲ್ ಅವರನ್ನ, ಹಿರಿಯ ಅನುಭವಿ ಶಾಸಕರಾದಂತಹ ಎಚ್.ಕೆ. ಪಾಟೀಲ್ ಅವರನ್ನ ಸ್ಪೀಕರ್ ಮಾಡ್ತಾರೆ ಅನ್ನೋದು ಇದೀಗ ಬರ್ತಾ ಇರುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಎಚ್.ಕೆ. ಪಾಟೀಲ್ ಅನುಭವಿ ರಾಜಕಾರಣಿ ಮತ್ತು ತುಂಬಾ ಬುದ್ಧಿವಂತರು, ಜ್ಞಾನ ಇರುವಂತಹವರು. ಅವರನ್ನ ಈ ಬಾರಿ ಸ್ಪೀಕರ್ ಮಾಡ್ತಾರೆ ಅನ್ನುವಂಥದ್ದು ಸುದ್ದಿ ಬರ್ತಾ ಇದೆ. ಸೊ 3 ಕ್ಲಿಯರ್ ಆಯ್ತು. ಎಸ್, ಡಿಸಿಎಂ ಹುದ್ದೆ ಇರುತ್ತೆ, ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗ್ತಾರೆ. ನಂಬರ್ 2 ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡಲಾಗುತ್ತೆ. ನಂಬರ್ 3 ಸ್ಪೀಕರ್ ಆಗಿ ಎಚ್.ಕೆ. ಪಾಟೀಲ್ ಅವರನ್ನ ನೇಮಕ ಮಾಡಲಾಗುತ್ತೆ ಅನ್ನೋದು ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಹಿಂದೆ ಎಚ್.ಕೆ. ಪಾಟೀಲ್ ಅವರು ಕಾನೂನು ಸಚಿವರಾಗಿದ್ರು ಮತ್ತು ಆ ಹಿಂದೆಯೂ ಕೂಡ ಅವರು ಹಲವಾರು ಖಾತೆಗಳನ್ನ ನಿಭಾಯಿಸಿರುವಂತಹ ಅವರಿಗೆ ಅನುಭವ ಇದೆ. ಮತ್ತು ಹೊಸ ಶಾಸಕರಿಗೆ ಮತ್ತು ಹೊಸ ಸಚಿವರಿಗೆ ಬುದ್ಧಿ ಹೇಳುವಂತಹ ಒಂದು ಸ್ಥಾನದಲ್ಲಿರುವಂತವ್ರು ಎಚ್.ಕೆ. ಪಾಟೀಲ್ ಅವರು. ಬಟ್ ಈಗ ಇರುವಂತದ್ದು ಎಚ್.ಕೆ. ಪಾಟೀಲ್ ಅವರ ರೀತಿಯಲ್ಲೇ ಟಿ.ಬಿ. ಜಯಚಂದ್ರ ಶಿರಾ ಶಾಸಕರು. ಈಗ ವಿಧಾನಸಭೆಯಲ್ಲಿ ಐ ಡೋಂಟ್ ನೋ, ಮಾರುತಿ ಅದನ್ನ ಹೇಳ್ಬೇಕು. ಈಗ ವಿಧಾನಸಭೆಯಲ್ಲಿ ಇರುವಂತಹ ಶಾಸಕರಲ್ಲಿ ಅತಿ ಹೆಚ್ಚು ಬಾರಿ ಆಯ್ಕೆ ಆದವರು ಮೋಸ್ಟ್ಲಿ ಟಿ.ಬಿ. ಜಯಚಂದ್ರ ಅವರು ಇರಬಹುದಾ ಅಂತ. ಸೊ ಹೀಗಾಗಿ ಟಿ.ಬಿ. ಜಯಚಂದ್ರ ಅವರು ನಾನ್ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ಸ್ಪೀಕರ್ ಮಾಡ್ತಾರ ಅವ್ರನ್ನ ಅಂತ. ಐ ಡೋಂಟ್ ನೋ. ಆ ಭಾಗದಲ್ಲಿ ಈಗ ತುಮಕೂರಿಂದ ಜಿ ಪರಮೇಶ್ವರ್ ಅವರಿಗೆ ಕೊಡೋದ್ರಿಂದ ಜಯಚಂದ್ರ ಅವ್ರನ್ನ ಪರಿಗಣನೆ ಮಾಡ್ತಾರಾ ಮಾಡಲ್ವಾ ಅಂತ. ಸೊ ಮಾರುತಿ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಎಚ್.ಕೆ. ಪಾಟೀಲ್ ಅವರನ್ನ ಸ್ಪೀಕರ್ ಮಾಡೋದಾದರೆ ಗದಗ ಜಿಲ್ಲೆಯಿಂದ ಎಸ್ಪೆಷಲಿ ಜಿ.ಎಸ್. ಪಾಟೀಲ್ ಅವರು ರೋಣ ಮತಕ್ಷೇತ್ರದಿಂದ 4 ಬಾರಿ ಆಯ್ಕೆ ಆಗಿದ್ದಾರೆ. ಪ್ರತಿ ಬಾರಿ ಅವ್ರಿಗೊಂದ್ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ. ಬಿಕಾಸ್
ರೆಡ್ಡಿ ಲಿಂಗಾಯತ ಕಮ್ಯುನಿಟಿ ಅಂತ HK ಪಾಟೀಲ್ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ರು, ವೆರಾಸ್ ಹಿ ಈಸ್ ರೆಡ್ಡಿ ಒಕ್ಕಲಿಗ. ಸೊ ರೆಡ್ಡಿ ಲಿಂಗಾಯತ ಕಮ್ಯುನಿಟಿಯಿಂದ GS ಪಾಟೀಲ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಕೂಗು ಇದೆ. ಇನ್ನೊಂದು ಕಡೆ TB ಜಯಚಂದ್ರ. ಸೊ ಈ ಈಕ್ವೇಷನ್ಸ್ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಗದಗದ್ದು ಭಾಳಷ್ಟು ದಿನಗಳಿಂದ ಇದು ಚರ್ಚೆ ಆಗ್ತಿತ್ತು, ಲಾಬಿನೂ ಕೂಡ ಅದೇ ರೀತಿಯಲ್ಲಿ ಮಾಡ್ತಾಯಿದ್ರು. ಯಾವಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಅದರಲ್ಲಿ ತಪ್ಪದೇ HK ಪಾಟೀಲರು ಇರ್ತಾರೆ. HK ಪಾಟೀಲರವರ ತಂದೆ ವಿಧಿವಶರಾದ ಬಳಿಕ ಅವರು ಶಾಸಕರಾಗಿ ಆಯ್ಕೆಯಾದ ಬಳಿಕ ಬಹುತೇಕ ಕಾಂಗ್ರೆಸ್ನ ಎಲ್ಲ ಸರ್ಕಾರಗಳಲ್ಲೂ ಕೂಡ HK ಪಾಟೀಲರು ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಅನುಭವಿಗಳು. ಹೀಗಾಗಿ ನಮಗೆ ಸಚಿವ ಸ್ಥಾನ ಸಿಗ್ತಿಲ್ಲ, ಪದೇ ಪದೇ ಕೊಟ್ಟವ್ರಿಗೆ ಕೊಡ್ತಿದ್ದೀರಾ ಅನ್ನುವಂತಹ ಒಂದು ವಿಚಾರವನ್ನು GS ಪಾಟೀಲರು ಹೇಳ್ತಿದ್ದು ನಿಜ. ರೋಣ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಿರುವಂಥವ್ರು, ಅದರಲ್ಲೂ ಸಿದ್ದರಾಮಯ್ಯ ಅವ್ರಿಗೆ ಅತ್ಯಾಪ್ತರು. ಹಂಗಂದಾಗ HK ಪಾಟೀಲರು ಅತ್ಯಾಪ್ತರು ಅಲ್ಲ ಅಂತಲ್ಲ, HK ಪಾಟೀಲರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಆಪ್ತಾರೆ. ಆದರೆ ಈ ಬಾರಿ ಒಂದು DK ಶಿವಕುಮಾರ್ಗಿಂತೂ ಹಿರಿಯ ಸಚಿವರು ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಸೀನಿಯರ್ಸ್ ಇದ್ದಾರೆ, ಅವ್ರಿಗೊಂದು ರೀತಿ ಒಂದು ಸಣ್ಣ ಕೊರಗಿತ್ತು. ಅಂದರೆ DK ಶಿವಕುಮಾರ್ ನಾಯಕತ್ವನ ನಾವು ಒಪ್ಪೋದಿಲ್ಲ ಅಂತಲ್ಲ, ಆದರೆ DK ಶಿವಕುಮಾರ್ ಅವ್ರ ಕೈ ಕೆಳಗೆ ನಾವು ಸಚಿವರಾಗಬೇಕಂತ ಅದರಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಮೊದಲನೇದಾಗಿ ಡಾಕ್ಟರ್ G ಪರಮೇಶ್ವರ್ ಅವರು ಹೈಕಮಾಂಡ್ ಮುಂದೆನೂ ಕೂಡ ಇದನ್ನೇ ಹೇಳಿದ್ರು. ನಾನು KPCC ಅಧ್ಯಕ್ಷನಾಗಿ 8 ವರ್ಷಗಳ ಕಾಲ ಕೆಲಸ ಮಾಡಿದೆ, ನನಗೆ 3 ಬಾರಿ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು, DCM ಆಗಿ ಕೆಲಸ ಮಾಡಿದ್ದೀನಿ. ಹೀಗಾಗಿ ನಾನು DK ಶಿವಕುಮಾರ್ ಅವರ ಕೆಳಗೆ ಕೆಲಸ ಮಾಡೋದಕ್ಕಿಂತಲೂ ನನಗೆ ಬೇರೆ ಏನಾದರೂ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನೇ ಕೊಡಿ, ನಾನು 28ಕ್ಕೆ ಅಧಿಕಾರಕ್ಕೆ ತರ್ತೀನಿ, ಆವಾಗ ನನಗೆ ಕನ್ಫರ್ಮ್ ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದು ನಿಜ. ಅದೇ ರೀತಿ HK ಪಾಟೀಲರ ನಿಲುವು ಕೂಡ ಅದೇ ರೀತಿಯಲ್ಲಿ ಇರ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಗದಗದಿಂದ HK ಪಾಟೀಲರು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ GT ಪಾಟೀಲ್ಗಿಂತಲೂ ಜಾಸ್ತಿ ಇರುವಂಥದ್ದು HK ಪಾಟೀಲರ ಪರವಾಗಿನೇ. HK ಪಾಟೀಲರ ಅನುಭವವನ್ನು ಯಾರೂ ಕೂಡ ತೆಗೆದುಹಾಕೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಾನೂನು ಸಚಿವರಾಗಿ ಅವ್ರು ಮಾಡಿದಂತಹ ಕೆಲಸಗಳಾಗಿರ್ಬೋದು, ಅವ್ರು ತಂದಂತಹ ಬಿಲ್ಲುಗಳಾಗಿರ್ಬೋದು, ಕೆಲ ಸಚಿವರುಗಳು ರೆಡಿ ಮಾಡ್ಕೊಂಡು ಹೋದಂತಹ ಬಿಲ್ಲುಗಳನ್ನು ನೋಡಿ ಅದನ್ನು ಸಲಹೆ ಕೊಟ್ಟು ಅದನ್ನು ಮಾರ್ಪಾಡು ಮಾಡಿ ಬೇರೆ ರೀತಿಯಲ್ಲಿ ತಂದಿರುವಂಥದ್ದಾಗಿರ್ಬೋದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಒಳಗಡೆ ಶಾಸಕರನ್ನು ಅಭಿಪ್ರಾಯ ಕೇಳುವಂಥ ಒಂದು ಸಂದರ್ಭದಲ್ಲಿ ವಿಪಕ್ಷಗಳು ಮುಗಿಬಿದ್ದಾಗ ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕೋ ಆ ರೀತಿ ಮಾಡುವಂಥ ಒಂದು ತಂತ್ರಗಾರಿಕೆ ಆಗಿರ್ಬೋದು. ಎಕ್ಸ್ಪೀರಿಯನ್ಸ್ ವಿಚಾರ ಬಂದಾಗ ಸಿದ್ದರಾಮಯ್ಯ ಅವರನ್ನು ಸರಿಸಾಟಿಯಾಗಿ ನಿಲ್ಲುವಂಥವರು ಈಗ HK ಪಾಟೀಲರು ಸರ್ಕಾರದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಹೀಗಾಗಿ HK ಪಾಟೀಲರ ಆಪ್ಷನ್ನು ಕೂಡ ಇದೆ, ಆಯ್ಕೆನೂ ಕೂಡ ಈ ಸಂದರ್ಭದಲ್ಲಿ ಇದೇ ಆಗಿರ್ಬೋದು. ಈ ಹಿಂದೆ ಹಲವು ಬಾರಿ HK ಪಾಟೀಲರಿಗೆ ಈ ಆಪ್ಷನ್ ಬಂದಿದ್ದರೂ ಕೂಡ, ಈ ಆಫರ್ ಬಂದಿದ್ದರೂ ಕೂಡ ಅವರೇನು ತೆಗೆದುಕೊಂಡಿರಲಿಲ್ಲ. ಈ ಬಾರಿ ಅವರೇ ಒಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಬಹುತೇಕ ಅವರೇ ಮುಂದಿನ UT ಖಾದರ್ ಈಗಾಗಲೇ ಇವತ್ತು UT ಖಾದರ್ ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋದ್ರಿಂದ ಮುಂದೆ ಬರ್ತಾ ಇರುವಂತಹ ಅಧಿವೇಶನದಲ್ಲಿ ಸ್ಪೀಕರ್ ಆಗಿ HK ಪಾಟೀಲರು ಆಯ್ಕೆ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ರಾಧಾ, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಒಂದು ಬರ್ತಾ ಇರುವಂತಹ ಸುದ್ದಿಗಳು ಕನ್ಫರ್ಮ್ ಆದ್ರೆ ಸಿದ್ದರಾಮಯ್ಯನವರ ಕೈ ಮೇಲುಗೈ ಆಗಿದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ G ಪರಮೇಶ್ವರ್ ಅವರು ಕೂಡ ಸಿದ್ದರಾಮಯ್ಯನವರ ಆಪ್ತರು, ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಸೊ ಈ ಮೇನ್ ಇಂಪಾರ್ಟೆಂಟ್ ಇದ್ದದ್ದೇನೆ DCM ಯಾರಾಗ್ತಾರೆ ಮತ್ತು KPCC ಅಧ್ಯಕ್ಷರು ಯಾರಾಗ್ತಾರೆ ಅಂತ. ಆ ಮೂಲಕ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂದ್ರಿಂದ ಅವ್ರಿಗೆ ಆಡಳಿತದಲ್ಲಿ ಹಿಡಿತಾ ಬೇಕು ಅಂದ್ರೆ ತಮ್ಮ ಆಪ್ತರು ಯಾರಾದ್ರೂ ಆ ಒಂದು ತುಂಬಾ ಪವರ್ಫುಲ್ ಪೊಸಿಷನ್ ಅಲ್ಲಿ ಇರಬೇಕು ಅನ್ನೋದು ಅವರ ಆಸೆ ಆಗಿತ್ತು, ಆಸಕ್ತಿ ಆಗಿತ್ತು. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನಕ್ಕೂ ಮತ್ತು DCM ಆಗಿ G ಪರಮೇಶ್ವರ್ ಅವರನ್ನ ಕೂರಿಸುವಲ್ಲಿ ಸಿದ್ದರಾಮಯ್ಯನವರು ಸಫಲರಾಗಿದ್ದಾರೆ. ಈ ಸುದ್ದಿ ಕನ್ಫರ್ಮ್ ಆದ್ರೆ ಯಾಕೆ ಅಂತಂದ್ರೆ ಬಹಳ ಸಲ ಏನಾಗುತ್ತೆ ಅಂದ್ರೆ ಇಂತಹ ಸುದ್ದಿಗಳನ್ನ ತೇಲಿ ಬಿಡಲಾಗುತ್ತೆ, ರಿಯಾಕ್ಷನ್ಸ್ ಹೇಗ್ ಬರುತ್ತೆ ಅಂತ ತಿಳ್ಕೊಂಡು ಲಾಸ್ಟ್ ಮಿನಿಟ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಮಾಡೋಣ ಅಂತ.